कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि। ओम शांति शांति शांतिः। भू नमस्कार। ಮೇಲೆ ಅಸ್ಥಿಗಳ ಜೋಣ ಮಸಾಜ್ ಆತ್ಮಿಕ ದೃಷ್ಟಿಯಿಂದಲೇ ಕಾಣ್ತಿರೋಣ. ಪ್ರಿಯ ಯೋಗ ಬಂಧುಗಳೇ, ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಹೆಲ್ತ್. ಆ ಬಗ್ಗೆ ನಾವಿವತ್ತು ಸ್ವಲ್ಪ ಗಮನಿಸೋಣ. ಪದ್ಮಾಸನದಲ್ಲಿ ಪರ್ವತಾಸನ. ಕಾಲು ಸರಳವಾಗಿ ಚಾಚ್ಕೊಳ್ಳಿ. ಒಂದರ ತೊಡೆಯ ಮೇಲೆ ಮತ್ತೊಂದು ಕಾಲು ಹಾಕಿ ಮತ್ತೊಂದನ್ನು ತಗೊಳ್ಳಿ. ಸರಳವಾಗಿ ಬಂದರೆ ಮಾತ್ರ ಪದ್ಮಾಸನದಲ್ಲಿ ಮಾಡಿ. ಬಲವಂತವಾಗಿ ಯಾವ ಪದ್ಮಾಸನ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಪದ್ಮಾಸನ ಹಾಕಿಬಿಡ್ತೀರಿ ಅಂತ ತಿಳ್ಕೊಳ್ಳಿ, ಒಂದನೇ ಬಂದುಬಿಡ್ತಿದ್ದು ಸಹಜವಾಗಿ. ಇನ್ನೊಂದನ್ನು ಫ್ರೆಜರ ನೀವು ಹಾಕಕ್ಕೆ ಹೋದಾಗ ಖಂಡಿತವಾಗಿ ಬೋನ್ಸ್ ವೀಕ್ ಇದ್ದರೆ ಚಟ್ ಅಂತ ಮುರಿಲಿಕ್ಕೆ ಸಾಧ್ಯತೆ ಉಂಟು. ಮುರಿದಿರೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಬಾರ್ದು. ಅದಕ್ಕೋಸ್ಕರ ನಿಮಗೆ ಯಾವ ಕಾಲ ಸಫಿಷಿಯೆಂಟ್ ಅನ್ನಿಸ್ತದೋ ಆ ಕಾಲನ್ನೇ ಹಾಕ್ಕೊಳ್ಳಿ. ಆನಂತರ ಸಡಿಲವಾಗಿ ಬಂತ ಪ್ರಯತ್ನ ಮಾಡಿಕೊಳ್ಳಿ. ಪ್ರಯತ್ನದಿಂದ ನೀವು ಗುರಿ ಮುಟ್ಟಬೇಕೇ ಹೊರತು ದಿನ ಸಾಧನೆ ಮೇಲೆ ಹಂತವಾಗಿ ಒಂದೇ ಸಲ ಯಾವುದನ್ನು ಪ್ರೆಷರ್ ಕೊಟ್ಟು ಮಾಡಬೇಡಿ. ಓಕೆ. ಪದ್ಮಾಸನದಲ್ಲಿ ಪರ್ವತಾಸನ. ಎರಡು ಕೈ ಚಾಚಿರ್ತೀರಾ, ನಿಧಾನ ಉಸಿರು ತಗೊಳ್ತಾ ಕೈ ಮೇಲೆತ್ತೀರಾ, ಇಲ್ಲಿ ಲಾಕ್ ಮಾಡ್ತೀರಾ. ಚೆಸ್ಟ್ ಮೇಲೆ ತಗೊಳ್ಳಿ. ಪರ್ವತಕ್ಕೆ ಹೋಲುವ ಒಂದು ಭಂಗಿ. ಪದ್ಮಾಸನದಿಂದ ತೊಡೆಗಳಲ್ಲಿ ಪೆಡುಸುತನ ಅಂತಕ್ಕಂಥದ್ದು ನಿವಾರಣೆ ಆಗ್ತದೆ. ಎರಡನೇ ಲಾಭ, ಮೊಣಕಾಲು ನೋವುಗಳು ಬರೋದಿಲ್ಲ, ತೊಡೆಗಳ ಗಾತ್ರ ಕಡಿಮೆ ಆಗ್ತದೆ. ಮೂರನೇದು. ನಾಲ್ಕನೇದು, ಕಂಪ್ಲೀಟಾಗಿ ಸೊಂಟದ ಮೇಲ್ಭಾಗದಿಂದ ಪಕ್ಕೆಲುಬುಗಳ ಸಮೇತವಾಗಿ ಕೈಗಳನ್ನು ಮೇಲೆತ್ತಿದ್ದೀರಾ, ಕತ್ತು ನೇರವಾಗಿದೆ, ಕಣ್ಣು ಮುಚ್ಚಿ ಉಸಿರಾಡ್ತೀರಾ 5 times. ಬ್ರೀತ್ ಇನ್, ಬ್ರೀತ್ ಔಟ್. ಎಷ್ಟು ಸಾಧನ ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಪದ್ಮಾಸನದಲ್ಲಿ ಪರ್ವತಾಸನ.
ಗಮನಿಸಿ, ಸೊಂಟದಲ್ಲಿ ಪಕ್ಕೆಲುಬುಗಳಲ್ಲಿ ಒಳ್ಳೆಯ ಫೀಲ್ ಆಗ್ತದೆ. ಸರಳವಾದ ಉಸಿರಾಟ. ಇದರಲ್ಲಿ ಉದ್ದಂಡ ಪದ್ಮನಮನಾಸನ ಒಂದು ಇದೇ ರೀತಿ ತೋರಿಸ್ತೀನಿ, ಒಂದು ಭಾಗವನ್ನು ಮತ್ತು ಈ ರೀತಿ ತೋರಿಸ್ತೀನಿ. ಸ್ವಲ್ಪ ನಿಮ್ಮ ಮ್ಯಾಟ್ನಲ್ಲೇ ಒಂದು ಸರ್ಕೊಳ್ಳಿ, ಹಾಗೆ ಬನ್ನಿ. ಆದಷ್ಟು ಮೊಣಕಾಲ ಮೇಲೆ ನಿಂತ್ಕೊಂಡು 1 ಸೆಕೆಂಡ್ ನೋಡಿ, ನಮಸ್ಕಾರ ಸ್ಥಿತಿ ಬನ್ನಿ, ಇಷ್ಟೇ. ಮತ್ತೆ ಹೋಗ್ತೀರಾ ಉದ್ದಂಡ ಪದ್ಮನಮನಾಸನ ಅಥವಾ ಪದ್ಮಾಸನದಲ್ಲಿ ದೀಪಾಸನ ಅಂತಲೂ ಬಳಸಿದ್ದೇವೆ ನಾವು ಒಂದು ಸಾರಿ. ಇಲ್ಲಿ ಉಸಿರಾಟ, ತೊಡೆಗಳು ನೆಲಕ್ಕೆ ಟಚ್ ಆಗಿದೆ, ಹೊಟ್ಟೆ ಎದೆ ಟಚ್ ಆಗಿದೆ, ಕೈ ಸಂಪೂರ್ಣವಾಗಿ ಟಚ್ ಆಗಿದೆ. ಉಸಿರಾಟ ಪ್ರಾರಂಭಿಸ್ತೀವಿ. ಕನಿಷ್ಠ ಒಂದು 5 ಸುತ್ತಾದರೂ 8ರಿಂದ 10 ಸುತ್ತಾದರೂ ಮಾಡಿ ನಿಧಾನವಾಗಿ ಮೇಲೆ ಬನ್ನಿ. ಭುಜಂಗಾಸನಕ್ಕೆ ನೋಡಿ, ನಮ್ಮ ದೇಹವನ್ನು 2 ತೋಳಬಲಗಳ ಮೇಲೆ ಬ್ಯಾಲೆನ್ಸಿಂಗಾಗಿ ಹಿಡ್ಕೊಳ್ಳೋದು. ಇದು ಥೈರಾಯ್ಡ್ಗೂ ಸಹ ಭಾಳಷ್ಟು ಉತ್ತಮ. ಎಲ್ಲಿ ಗಂಟಲು ಭಾಗ ಜಗ್ಗಲ್ಪಡ್ತದೋ ಅಲ್ಲಿ ಉಸಿರಾಡಿದರೆ ಥೈರಾಯ್ಡ್ ಹತೋಟಿಯಲ್ಲಿ ಬರಲು ಸಾಧ್ಯವಿದೆ, ದೀರ್ಘಕಾಲದ ಅಭ್ಯಾಸದ ನಂತರ. ನಿಧಾನವಾಗಿ ಉದ್ದಂಡ ಪದ್ಮನಮನಾಸನದಿಂದ ಹೊರಗಡೆ ಬರೋಣ, ಮತ್ತು ಕೆಳಗೆ ಹೋಗೋಣ. ಓಕೆ, 2 ಆಸನವಾಯಿತು. 3ನೇದು ಇಲ್ಲಿನೇ ಗಮನಿಸೋಣ. ಮತ್ತೆ ಸುಖಾಸನಕ್ಕೆ ಬನ್ನಿ. ಇದನ್ನು ಈ ರೀತಿಯೂ ಮಾಡಿ ತೋರಿಸ್ತಾನೆ ಇದ್ದಿದೆ, ನಿಮಗೆ ಈಗ ಗೊತ್ತಾಗಿದೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಸೈಡ್ ಮಾಡಬೇಕು ಅಂದರೆ ನಾವು ಮಾಡಬಹುದು. ಸಂಪೂರ್ಣವಾಗಿ ದೇಹದ ಬಾಡಿ ಕಾಣಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಮ್ಯಾಟ್ನಲ್ಲಿ. ಅದೇ ಒಂದು ಭಂಗಿಯನ್ನು ಮಾಡೋಣ. ಉದ್ದಂಡ ಪದ್ಮ ನಮನಾಸನ. ಬಾಡಿ ಒಳ್ಳೆ ಸ್ಟ್ರೆಚ್ ಆಗುತ್ತೆ. ಅಪ್, ಬ್ರೀತ್ ಇನ್, ಹಾಗೂ ಮತ್ತೆ ನಮಸ್ಕಾರ ಸ್ಥಿತಿ, ರಿಲ್ಯಾಕ್ಸ್. ವಾಪಸ್ ಬರೋಣ. ಈಗ ಮಾರ್ಜಾಲಾಸನ ಮತ್ತು ಸಿಂಹ ಗಮನಿಸಿ. ಈ ರೀತಿ ಇರ್ತೀವಿ. ಮೊಣಕಾಲು, ಹಸ್ತ, ಕಾಲು ಬೆರಳ ಮೇಲೆ. ಬ್ರೀತ್ ಇನ್, ಮೇಲಕ್ಕೆ. ಬ್ರೀತ್ ಔಟ್, ಕೆಳಗೆ. ಬ್ರೀತ್ ಇನ್, ಬ್ರೀತ್ ಔಟ್. ಯೋಗ ಭಾಷೆಯಲ್ಲಿ ಪೂರಕ, ರೇಚಕ, ಇದು ಸೊಂಟ ಬೆನ್ನನ್ನು ಗಮನಿಸ್ತಾ ಇರ್ತೀರಾ. ಖಂಡಿತವಾಗ್ಲೂ ಬೆನ್ನು ನೋವು, ಸೊಂಟದ ನಿವಾರಣೆ ಆಗೋದ್ರ ಜೊತೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೂ ಸಹ ಪೂರಕದಲ್ಲಿ ಹೋದಾಗ ಕಂಪ್ಲೀಟ್ ಜಗ್ಗಲ್ಪಡ್ತದೆ ಗಂಟಲು ಭಾಗ, ಥ್ರೋಟು. ಅಲ್ಲಿಗೆ ವ್ಯಾಯಾಮ, ಎಕ್ಸಸೈಸ್ ಆಗೋದ್ರಿಂದ, ಉಸಿರಾಟ ಕ್ರಿಯೆ ಆಗೋದ್ರಿಂದ ಥೈರಾಯ್ಡು ಹತೋಟಿಯಲ್ಲಿ ಬರಲು ಸಾಧ್ಯ. ಈಗ ಗಾರ್ಡನ್ನಲ್ಲಿ, ಜೂ ಗಾರ್ಡನ್ನಲ್ಲಿ ಸಿಂಹವನ್ನು ಬೋನಿಗೆ ಹಾಕಿದಾಗ ಅದು ಯಾವ ರೀತಿ ಆಚೆ ಈಚೆ ಓಡಾಡ್ತಿರುತ್ತೆ, ಅತ್ತಿಂದಿತ್ತ ಇತ್ತಿಂದತ್ತ, ಅದನ್ನು ಸ್ವಲ್ಪ ನೋಡೋಣ. ಇದು ಜೂ ಗಾರ್ಡನಲ್ಲಿರ್ತಕ್ಕಂಥ ಸಿಂಹದ ಒಂದು ಧ್ವನಿ. ಇದನ್ನು ಮಾಡೋ ಉದ್ದೇಶ ಇಷ್ಟೇ. ನಿಮಗೆ ಈಗಲೂ ಗೊತ್ತಾಗಿರ್ಬೋದು. ಥ್ರೋಟ್ ಸಮಸ್ಯೆ ಇದ್ದರೆ, ಗಂಟಲು ಕಡಿತ ಕೆರೆತವಿದ್ದರೆ, ಅಲ್ಲಿ ಪಾಚಿ ರೂಪದಲ್ಲಿ ಏನಾದರೂ ನಮಗೆ ಗಂಟಲ ಸಮಸ್ಯೆ ಇದ್ದರೆ ಆ ಥೈರಾಯ್ಡ್ಗೆ ಮತ್ತು ಥ್ರೋಟಿಗೆ ಇನ್ಸ್ಪೆಕ್ಷನ್ ಆಗದ ರೀತಿಯಲ್ಲಿ ಇದನ್ನು, ಈ ಕ್ರಿಯೆ ನಾವು ಮಾಡಿದಾಗ ಖಂಡಿತವಾಗಲೂ
ಅದು ಸಹ ಗುಣವಾಗಲಿಕ್ಕೆ ಸಾಧ್ಯವಿದೆ. ಹಾಗೆ ಮತ್ತೆ ನಾವು ಮಾಡೋಣ ಮತ್ತೊಂದು ಭಂಗಿಯಲ್ಲಿ. ಅಗ್ನಿಸಾರ ಅಂತ ತೋರಿಸಿದ್ದೆ ನಿಮಗೆ, ನೋಡಿ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡುವ ರೀತಿಯಲ್ಲೇ ಮಾಡೋಣ. ಅದನ್ನೇ ಅಗ್ನಿಸಾರ. ಇದನ್ನು ಮಾಡಿದರೆ ಸಹ ನಮ್ಮ ಹೊಟ್ಟೆಯ ಸಮಸ್ಯೆ ನಿವಾರಣೆ ಆಗೋದರಲ್ಲಿ ಯಾವ ಸಂದೇಹ ಇಲ್ಲ. ಏಕೆಂದರೆ ಹೊಟ್ಟೆಯನ್ನು ನಾವು ಯಾವುದೇ ಸಪೋರ್ಟ್ ಇಲ್ಲಂಗೆ ಇಟ್ಟಿದ್ದೀವಿ. ಅಂತರದಲ್ಲಿ ಹೊಟ್ಟೆ ಇದೆ, ಇದು ಈ ಕಡೆನೂ ಕಾಣಿಸ್ತದೆ, ನಿಮಗೆ ಗೋಚರ ಆಗುತ್ತೆ. ಇದನ್ನು ನೀವು ಮಾಡ್ತಾ ಬಂದರೆ ಬೊಜ್ಜುತನದ ನಿವಾರಣೆ, ದೊಡ್ಡ ಕರಳು ಸಣ್ಣ ಕರುಳಿನ ಸಮಸ್ಯೆ ಇದ್ದರೆ, ಜಠರದ ಸಮಸ್ಯೆ ಇದ್ದರೆ, ಥೈರಾಯ್ಡ್ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಅದು ಹೋಗಿಸ್ಲಿಕ್ಕೆ ದೀರ್ಘಕಾಲದ ಅಭ್ಯಾಸದ ಬಲದಿಂದ ಹೋಗಲು ಸಾಧ್ಯ. ಹಾಗಾಗಿ ಇಲ್ಲಿ ಮತ್ತೊಂದು ಫ್ಲ್ಯಾಂಕ್ ಅಂತ ತಗೊಳ್ತೀವಿ. ಅದು ಮಲೆಗೆ ಮಾಡ್ತಕ್ಕಂಥದ್ದು. ಅದು ನಮ್ಮ ಇಡೀ ಬಾಡಿಯ ತೂಕವನ್ನು ಮೊಣಕೈ ಅಥವಾ ಹಸ್ತ ಅಥವಾ ಪಾದದ ಹೆಳ್ಳ ಈ ರೀತಿ ಇರ್ತದೆ. ಹಿಂದೆ ಒಂದು ಸಲ ತೋರಿಸಿರಬಹುದು ನಿಮಗೆ. ತೋರಿಸ್ತಿದ್ರೆ ಅಥವಾ ನೀವು ನೋಡದಿದ್ದರೆ ಇದನ್ನು ನೋಡ್ಬೋದು ನೀವು. ಗಮನಿಸಿ, ಫ್ಲ್ಯಾಂಕ್ 1 2 3 4 5 6 7 8 9 10. ವಾಪಸ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೌಂಟ್ ಮಾಡಿ ಬಂದರೆ, ಮಾಡ್ತಾ ಉಸಿರಾಡಿದರೆ ತಮ್ಮ ತೋಳುಬಲದಲ್ಲಿ ಖಂಡಿತವಾಗಲೂ ಶಕ್ತಿಯು ಫೀಡ್ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಉಸಿರಾಟ ಕ್ರಿಯೆಯಲ್ಲಿ ಅನೇಕ ಪ್ರಕಾರದ ಸುಮಾರು 10-12 ಪ್ರಾಣಾಯಾಮಗಳನ್ನು ತೋರಿಸಲಾಗಿದೆ. ಈಗ ನೆಕ್ಸ್ಟ್ ಮುಂದಿನ ಕ್ರಿಯೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಸಲಹೆಯನ್ನು ಕೊಡಲಿಕ್ಕೆ ಇದೆ. ಯಾವುದೇ ಸಮಯದಲ್ಲಿ ಯೋಗ ಮಾಡಬಹುದು, ಮಾಡಬಾರ್ದು ಅಂತಿಲ್ಲ. ಬೆಳಗಿನ ಸಮಯದಲ್ಲಿ ಪ್ರಶಸ್ತ ಸಮಯ ಅಂತ ಬಳಸ್ತೀವಿ, ಕಾರಣ ನಂಬರ್ 1 ಅಂತ ಹೇಳ್ತೀವಿ. ಯಾಕೆಂದರೆ ರಾತ್ರಿಯೆಲ್ಲ ಇಡೀ ದಿನ 4-6 ಗಂಟೆಗಳ ಕಾಲ ನಿದ್ರೆಗೆ ಹೋಗಿರ್ತೀರ. ಬಾಡಿ ಆರಾಮ ಸಫಿಷಿಯೆಂಟಾಗಿ ರಿಲ್ಯಾಕ್ಸ್ ಆಗಿರ್ತದೆ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಆದಷ್ಟು ಸ್ನಾನವನ್ನು ಮಾಡಿಯೇ ಯೋಗಾಸನ ಮಾಡಿದರೆ ಬಾಡಿ ಫುಲ್ ಫ್ರೀ ಆಗ್ತದೆ. ಅನಿವಾರ್ಯ ಕಾರಣ. ಆದರೆ ಇನ್ನೊಂದು ಸೂಚನೆ ತಿಳ್ಕೋಬೇಕು. ಯಾರು ಗೃಹಸ್ಥರಾಗಿರ್ತೀರೋ ಅವರು ಸ್ನಾನ ಮಾಡದಲೇ ಯೋಗ ಮಾಡಬಾರ್ದು. ಸಂಸಾರಿಕ ಜೀವನವನ್ನು ನಡೆಸ್ತಕ್ಕಂಥವರು ಸ್ನಾನ ಮಾಡಿಯೇ ದೇಹವನ್ನು ಶುಚಿತ್ವಗೊಳಿಸೇ ಮಾಡಬೇಕು. ಎಲ್ಲರೂ ಕಂಪಲ್ಸರಿಯಾಗಿ ಸ್ನಾನ ಮಾಡಿದರೆ ದೇಹವು ಭಾಳಷ್ಟು ಸುಲಭವಾಗಿ ಸಡಿಲಗೊಳ್ತದೆ. ಮತ್ತು ತಾವುಗಳು ಮಾಡ್ತಕ್ಕಂಥ ಸುತ್ತಮುತ್ತಲ ಪ್ರದೇಶ ಸ್ವಚ್ಛಂದವಾಗಿರಬೇಕು, ಹಸಿರು ಗಿಡಗಳಿಂದ ತುಂಬಿರಬೇಕು ಅಥವಾ ಗಾಳಿ ಬೆಳಕಿನಿಂದ ತುಂಬಿರಬೇಕು. ಧೂಳು ಮತ್ತೊಂದು ಮಣ್ಣಿನ ಅಂಶದಲ್ಲಿ ಮಾಡಬಾರದು. ಹಾಗೂ ಕಿಟಕಿನೇ ಇಲ್ಲ ಅನ್ನುವ ಸ್ಥಳದಲ್ಲೂ ಸಹ ಮಾಡಬಾರದು. ಗಾಳಿ ಬೆಳಕಿದ್ದರೆ ಪರವಾಗಿಲ್ಲ. ನಿಮ್ಮ ಮ್ಯಾಟ್ಗಳು ಆಗಿದ್ದಾಗೆ ವಾಶ್ ಮಾಡ್ತಿರಬೇಕು. ಶುಚಿತ್ವ ಇದ್ದಲ್ಲಿ ಆರೋಗ್ಯ ಇರ್ತದೆ. ನಾವು ಪ್ರಾಣಾಯಾಮ ಮಾಡ್ತಿರ್ತೀವಿ, ಧೂಳದ ಪ್ಲೇಸಲ್ಲಿ ನಾವು ಮಾಡಿದರೆ ಇನ್ನೂ ಅನಾರೋಗ್ಯಕ್ಕೆ ಈಡಾಗ್ತೀವಿ. ಹಾಗೆ ತಾವ್ಯಾರು ಮಾಡೋದಿಲ್ಲ ಎಂಬ ನಂಬಿಕೆಯೊಂದಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಗುರುವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.